ಹೌದು ಶ್ಯಾಮು, ಇವ್ರು ಯಾರು ಸರಿ ಇಲ್ಲ. ಇವ್ರ ಹತ್ರ ದುಡ್ಡಿದೆ, ದೊಡ್ಡ ಮನ್ಸಿಲ್ಲ. ನಮ್ಮ ಮಗಳನ್ನ ನಮ್ಮನೆ ಕರ್ಕೊಂಡು ಹೋಗ್ಬಿಡೋಣ. ಅಪ್ಪ, ನೀವೀ ಮಾತು ಹೇಳ್ತಿದ್ದೀರಾ? ಹೌದು ಮಗಳೇ, ಜಗತ್ನಲ್ಲಿರೋ ಯಾವ ತಂದೆನೂ ಈ ಮಾತು ಹೇಳೋದಿಲ್ಲ. ಕಷ್ಟನೋ ಸುಖನೋ ಗಂಡನ ಮನೆಯಲ್ಲೇ ಹೊಂದ್ಕೊಂಡು ಹೋಗುತ್ತಾನೆ ಹೇಳ್ತಾರೆ. ಹಾಗಂತ ಮರ್ಯಾದೆ ಮರ್ಯಾದೆ ಅಂತ ಹೇಳ್ತಾ ನಿನ್ ಪ್ರಾಣಕ್ಕೆ ಸಂಸ್ಕಾರ ತಂದ್ಕೋತ ಹೇಳಕ್ ನನಗೆ ಇಷ್ಟ ಇಲ್ಲಮ್ಮ. ಈಗಾಗಲೇ ಒಬ್ಬ ಮಗಳನ್ನ ಕಳ್ಕೊಂಡು ಒದ್ದಾಡ್ತಾ ಇದ್ದೀವಿ. ಇನ್ ನಿನ್ಗೂ ಹೆಚ್ಚು ಕಮ್ಮಿ ಆದ್ರೆ ನಾವು ಹೇಗಮ್ಮ ಬದುಕಬೇಕು? ಬಾ ಹೊರಡೋಣ. ಇಲ್ಲಪ್ಪ, ನಾನು ಬರಲ್ಲ. ಮತ್ತೆ ಈ ನರಕದಲ್ಲಿ ಇರ್ತೀಯ? ಬೇಡ ಮಗಳೇ, ಇವ್ರು ಯಾರು ಒಳ್ಳೆಯವರಲ್ಲ. ನಮ್ಮನೆಗೆ ಹೋಗೋಣ ಬಾ. ಇಲ್ಲಪ್ಪ, ನೀವು ಹೆದ್ರಿ ಓಡಿ ಬರೋದನ್ನ ನನ್ಗೆ ಯಾವತ್ತೂ ಕಲ್ಸಿಲ್ಲ. ಹಾಗಾಗಿ ನಾನಿಲ್ಲಿಂದ ಹೆದರ್ಕೊಂಡು ಓಡ್ ಬರೋ ಮಾತೇ ಇಲ್ಲ. ಅಕ್ಕನ ಸಾವಿಂದ ನಾನು ತುಂಬಾ ಪಾಠ ಕಲ್ತಿದ್ದೀನಿ. ಇಲ್ಲಿದ್ದು ನಾನು ತುಂಬಾ ಜನಕ್ಕೆ ಪಾಠ ಕಲಿಸ್ಬೇಕಾಗಿದೆ. ಓದು ಅಂದ್ರೆ ಅಸಡ್ಡೆ ಮಾಡೋ ಅನಾಗರಿಕರಿಗೆ ನಾಗರಿಕತೆ ಪಾಠ ಮಾಡಬೇಕಾಗಿದೆ. ಓದು ಅಂದ್ರೆ ಆಗದೆ ಇರೋ ಈ ಭುವನೇಶ್ವರಿಗೆ ಮಾತ್ರ ಅಲ್ಲ, ಇಡೀ ಊರನ್ನೇ ಬದಲಾಯಿಸ್ತಾಳೆ ಈ ಅಕ್ಷರ. ಯಾರನ್ನೋ ಬದಲು ಮಾಡಕೋಗಿ ನಿನ್ ಜೀವನ ಹಾಳು ಮಾಡ್ಕೋಬೇಡ ಕಂದ. ಬಾ ಹೋಗೋಣ. ಇಲ್ಲಪ್ಪ, ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡೋಳಲ್ಲ ನಿಮ್ಮ ಮಗಳು. ನೀವು ಆರಾಮಾಗೂ ಬನ್ನಿ. ನನ್ನ ಬಗ್ಗೆ ಯೋಚನೆ ಮಾಡ್ಬೇಡಿ. ನಾನಿಲ್ಲಿ ಖುಷಿಯಾಗಿ ಇರ್ತೀನಪ್ಪ. ಮಗಳೇ, ನಾನು ಹೇಳ್ತಿರೋ ಮಾತು ನಿನ್ಗೆ ಯಾಕಮ್ಮ ಅರ್ಥ ಆಗ್ತಿಲ್ಲ? ನನಗೆಲ್ಲ ಅರ್ಥ ಆಗ್ತಾ ಇದೆ ಅಪ್ಪ. ಈಗ ನಾನು ಮನೆಗೆ ವಾಪಸ್ ಬಂದ್ರೆ ನನ್ನನ್ನು ನಾನೇ ಕ್ಷಮಿಸ್ಕೊಳಕ್ಕಾಗಲ್ಲ. ಇದು ನಾನು ಇಷ್ಟಪಟ್ಟಾಗಿರೋ ಮದ್ವೆ ಅಲ್ಲ, ನಿಜ. ಆದ್ರೆ ತಾಳಿ ಕಟ್ಟಿಸ್ಕೊಂಡು ತವ್ರ ಮನೆಗೆ ಬಂದ್ರೆ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಳಕ್ಕಾಗಲ್ಲ. ಏನೇ ಮಾಡಿದ್ರು ನಡೆಯುತ್ತೆ ಅನ್ನೋ ಈ ಭುವನೇಶ್ವರಿ ಅವರ ಅಹಂಕಾರನ ನಾನು ಇಳಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇದ್ರೆ